ನಾನು ಕಿಚನ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಾನು ಎಣ್ಣೆ ಇದ್ರಲ್ಲೇ ಇಡ್ತಿದ್ದೀನಿ ಪಾಕೆಟ್ ಅಲ್ಲಿ. ಅದನ್ನ ನೋಡಿ ಅದಕ್ಕಿಂತ ಮುಂಚೆ ನಾನು ಒಂದು ವಾಟರ್ ಬಾಟಲ್ ಅದನ್ನ ನೋಡಿ ನಮ್ಮ ಮನೆಯವ್ರು ತರಿಸ್ಕೊಟ್ಟಿದ್ದಾರೆ ತುಂಬಿ. ಬಟ್ ಅದು ಸೋರ್ತಾ ಇತ್ತು, ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ. ನಾವು ಅಷ್ಟು ತುಂಬಾನೇ ಕ್ಯೂಟ್ ಮುದ್ದಾಗಿದೆ ಅಲ್ವಾ. ಹಾಗೆ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ನನ್ನ ಮಗಳಿಗೆ ಫಲಪ್ರಶನ ಮಾಡಿದ್ದೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಹೊಸ ಕಿಚನ್ ನಲ್ಲಿ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಕೆಲವೊಂದಂತಲ್ಲ, ಇದೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬರ್ತಾ ನಾನು ಕಿಚನ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ನಿಮ್ ಸಪೋರ್ಟ್ ಇದ್ರೆ ಖಂಡಿತವಾಗಿ ಚೇಂಜ್ ಮಾಡ್ಕೊಂತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವತ್ತು ಆಯಿಲ್ ಡಿಸ್ಪೆನ್ಸರ್ ಅಂತ ತರಿಸಿದೆ ಅಂತ ಹೇಳ್ಬೋದು. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ನೆಗಡಿ ಕೆಮ್ಮು ಜ್ವರಕ್ಕೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಗ್ಲಾಸ್ ಅದು ಹೊಡಿತೈತಿ. ಇದನ್ನ ತರ್ಸ್ಕೊಂಡಿದೀನಿ. ಯಾಕೆಂತ ಇದನ್ನ ತರ್ಸ್ಕೊಂಡಿದ್ದ ಕಾರಣ ಏನಂತಂದ್ರೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಣ್ಣೆ ಇದ್ರಲ್ಲೇ ಇಡ್ತಿದ್ದೀನಿ ಪಾಕೆಟ್ ಅಲ್ಲಿ. ಅದನ್ನ ನೋಡಿ ನಮ್ಮ ಮನೆಯವ್ರು ತರಿಸ್ಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಮೊದ್ಲೆಲ್ಲ ಒಂದು ಬಾಟ್ಲ್ ಇತ್ತು, ಅದನ್ನ ತರಿಸಿದ್ವಿ. ಅದು ಏನೋ ಒಂದ್ ಕಾರಣಕ್ಕೆ ಸೋರ್ತಾ ಇತ್ತು, ಹಂಗಾಗಿ ಅದನ್ನ ಬಿಸಾಕ್ಬಿಟ್ಟೆ. ಅದಕ್ಕಿಂತ ಮುಂಚೆ ನಾನು ಒಂದು ವಾಟರ್ ಬಾಟಲ್ ಅಲ್ಲಿ ಹಾಕಿಡ್ತಿದ್ದೆ. ಆ ದಿನಗಳನ್ನ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರು ಅನ್ಸುತ್ತೆ ಅಷ್ಟೇ. ಬಾಟ್ಲಲ್ಲಿ ಹಾಕಿಟ್ರು ಒಂಥರ ಚೆನ್ನಾಗಿತ್ತು ಜೀವನ ಅಂತಾನೆ ಹೇಳ್ಬೋದು. ವಾಟರ್ ಬಾಟ್ಲ್ ಇರುತ್ತಲ್ವ, ಆ ತರ ನೀವು ಮಾಡಿದ್ರೆ ಯಾವತ್ತಾದ್ರೂ ಮಾಡಿರ್ತೀರ, ಒಂದಲ್ಲ ಒಂದಿನ ಮಾಡಿರ್ತೀರ. ನಾನು ಕೂಡ ಒಂದ್ ಟೈಮಲ್ಲಿ ಮಾಡಿದ್ದೆ. ಅದಾದ್ಮೇಲೆ ಒಂದು ಆಯಿಲ್ ಡಿಸ್ಪೆನ್ಸರ್ ಅನ್ನು ತಗೊಂಡ್ವಿ. ಬಟ್ ಅದು ಸೋರ್ತಾ ಇತ್ತು, ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ. ನಾವು ತರಿಸಿರೋದು ಒಳ್ಳೆ ರೇಟಿಂದ ತರಿಸಿದ್ವಿ, ಕ್ವಾಲಿಟಿ ಮಾತ್ರ ಚೆನ್ನಾಗಿರ್ಲಿಲ್ಲ. ಹಂಗಾಗಿ ಅದನ್ನು ಎಸೆದ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಇದ್ರಲ್ಲಿ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಮತ್ತೆ ಅದನ್ನ ನೋಡಿ ನಮ್ಮ ಮನೆಯವ್ರು ಇದನ್ನ ತರಿಸಿದ್ದಾರೆ. ನೋಡೋಣ ಬನ್ನಿ ಹೆಂಗಿದೆ ಅಂತಂದು ತೋರಿಸ್ತೀನಿ. ನಂಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು. ನೋಡೋಣ, ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ಅವ್ರದ್ದು ಪ್ಯಾಕೇಜಿಂಗ್ ಕೊಡ್ತಾರೆ ಒಂದು ರಟ್ಟಿನ ಡಬ್ಬೆಯಲ್ಲಿ. ಆಮೇಲೆ ಇದೆಲ್ಲ ನಮ್ಮ ಮನೆಯವ್ರು ಜೋಡಿಸಿಟ್ಟಿದ್ದಾರೆ, ತೊಳೆದು ಹಾಕ್ಬೇಕು ನಾನು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತಂದ್ರೆ, ಅಷ್ಟು ತುಂಬಾನೇ ಕ್ಯೂಟ್ ಮುದ್ದಾಗಿದೆ ಅಲ್ವಾ. ಅದು ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಸರಿ ಇನ್ನು ಹೋಗ್ಬೇಡ. ಇದು 2 in 1 ಅಂತಾನೆ ಹೇಳ್ಬೋದು. ಆಯಿಲ್ ಸ್ಪ್ರೇ ಮಾಡೋದು ಇದು, ಮತ್ತೆ ಇಲ್ಲಿ ಆಯಿಲ್ ಹಾಕೋದಿದೆ ನೋಡಿ. ಇಲ್ಲಿ ಆಯಿಲ್ ಹಾಕೋದು, ಇಲ್ಲಿ ಆಯಿಲ್ ಸ್ಪ್ರೇ ಮಾಡೋದು, ಎರಡು ಇದಾವೆ. ತುಂಬಾ ಚೆನ್ನಾಗಿದೆ. ಇದು ಗ್ಲಾಸ್, ಇದು ಪ್ಲಾಸ್ಟಿಕ್ ಅಲ್ಲ, ಇದು ಗ್ಲಾಸ್. ಹಂಗಾಗಿ ತುಂಬಾನೇ ಇಷ್ಟ ಆಯ್ತು ನನಗಂತೂ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಿಲ್ಟರ್ ಮಾಡೋದಕ್ಕೆ, ಆಯಿಲ್ ಫಿಲ್ಟರ್ ಮಾಡೋದಕ್ಕೂ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದು ಒಳಗಡೆ ಸ್ಪ್ರಿಂಗು ಎಲ್ಲ ಚೆನ್ನಾಗಿದೆ. ಮಗಳು ಎದ್ಲು, ಕರ್ಕೊಂಡ್ ಬರ್ತೀನಿ ರೀ. ಮಗಳ ಎದ್ಲು ಕರ್ಕೊಂಡ್ ಬಂದೆ. ಹಾಗೆ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ನನ್ನ ಮಗಳಿಗೆ ಫಲಪ್ರಶನ ಮಾಡಿದ್ದೆ, ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇದೆಲ್ಲ ಸ್ಪ್ರಿಂಗು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. 2 in 1 ಅಂತಾನೆ ಹೇಳ್ಬೋದು. ನಾವು ತರಿಸಿರೋದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದಾರೆ ಅನ್ಸುತ್ತೆ ನಮ್ಮ ಮನೆಯವರು. ಆಮೇಲೆ ಇದು ಜಾರ್ ಬಂದ್ಬಿಟ್ಟು ಈ ತರ ಇದೆ, ಗ್ಲಾಸ್ ಜಾರ್. ತುಂಬಾನೇ ಚೆನ್ನಾಗಿದೆ. ಬಟ್ ನನ್ ಕೈಯಲ್ಲಿ ಎಷ್ಟು ದಿನ ಇರ್ತೋ ಇಲ್ವೋ ಗೊತ್ತಿಲ್ಲ. ಇದು ಒಂದು, ಇದನ್ನು ಕೂಡ ಸೇಮ್, ಅದೇ ಸೇಮ್. ಇದು ಪ್ಯಾಕೇಜಿಂಗ್ ನೋಡ್ರಿ. ಇದು ಅದೇ ಪ್ಯಾಕೇಜಿಂಗ್ ಅದು ನಮ್ಮ ಮನೆಯವ್ರು ಜೋಡಿಸಿಟ್ಟಾರ. ಪ್ಯಾಕೇಜಿಂಗ್ ಸಪ್ರೇಟ್ ಆಗಿ ಕೊಟ್ಟಿದ್ರು. ಈ ತರ ಪ್ಯಾಕೇಜ್ ಮಾಡಿ ಕಳ್ಸಿದ್ರು. ಚೆನ್ನಾಗಿದೆ. ಇದೊಂದು ಈ ತರ ಕೊಟ್ಟಿದ್ರು. ವೈಸರ್ನ ಇದ್ರಲ್ಲೇ ಕೊಟ್ಟಿದ್ದಾರೆ. ಇದನ್ನ ವೈಟ್ ಕಲರ್ ಇದೆ ಅಲ್ವಾ, ಇದನ್ನ ಈ ತರ ಇದ್ರಲ್ಲಿ ಹಾಕಿ ಮುಚ್ಚೋದಂತ ನಮ್ಮ ಮನೆಯವರೆಲ್ಲ ಫಿಟ್ ಮಾಡಿಟ್ಟಿದ್ದಾರೆ. ಸ್ವಲ್ಪ ತೊಳೆದು ಎಣ್ಣೆ ಹಾಕಿಡ್ಬೇಕು. ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಹೇಗ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸು. ಇರು ಸ್ವಲ್ಪ ನಿಂದ್ರೆ,
ಇದನ್ನ ಇವಾಗ ಸ್ವಲ್ಪ ತಡೆದ್ಬಿಟ್ಟು ಯಾವಾಗಾದ್ರೂ ಅಡಿಗೆ ಮಾಡ್ತೀನಲ್ಲ ಯೂಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಪ್ಲಾಸ್ಟಿಕ್ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ವಲ್ಪ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಬೇಗ ಹೋಗ್ಬೋದೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ನೋಡೋಣ. ನಮ್ಮ ಮನೆಯವ್ರು ಇರ್ಲಿ ಅಂದಿದ್ದಾರೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ನನಗೆ ಖುಷಿ ಆಯ್ತು. ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನನ್ನ ಕಿಚನ್ ನ ಡೆಕೋರೇಟ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನೋಡೋಣ, ನೀವು ಸಪೋರ್ಟ್ ಮಾಡಿದ್ರೆ ಕಿಚನ್ ನ ಡೆಕೋರೇಟ್ ಮಾಡ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಸಪೋರ್ಟ್ ಮಾಡ್ಬೋದು ನೀವು. ನಿಮ್ಗೂ ಇಷ್ಟ ಆದ್ರೆ ಏನ್ ಅನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಗ್ಲಾಸ್ ಡಿಸ್ಪೆನ್ಸರ್ ಬಗ್ಗೆ ಏನ್ ಅನಿಸ್ತನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾಕಂದ್ರೆ ಗ್ಲಾಸ್ ತರಿಸಿರೋ ಉದ್ದೇಶ ಏನಂತಂದ್ರೆ ನಮಗ್ ನಿಜವಾಗ್ಲೂ ಗೊತ್ತಿಲ್ಲ ಅದು ಗ್ಲಾಸ್ ಅಂತಂದ್ರೆ. ನಾವು ಫೈಬರ್ ಅನ್ಕೊಂಡ್ಬಿಟ್ಟಿದ್ವಿ. ಫೈಬರ್ ಅಂದ್ರೆ ಕೆಳಗ್ ಬಿದ್ದು ಹೊಡೆಯಲ್ಲ, ಆ ತರ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಅದು ಗ್ಲಾಸ್ ಬಂದಿದೆ, ಗೊತ್ತಿಲ್ಲ. ಮತ್ತೇನು ಮಾಡಕ್ಕಾಗಲ್ಲ. ಎಷ್ಟು ದಿನ ಯೂಸ್ ಆಗುತ್ತೆ ಆಗಲಿ, ಆಮೇಲೆ ಬೇಕಾದ್ರೆ ನೋಡೋಣ ಅಂತಂದು ಸುಮ್ಮನೆ ಆದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.